ನಾನು ನಿಮಗೆ ಇವತ್ತೊಂದು ಸ್ಫೂರ್ತಿದಾಯಕವಾಗಿರುವಂತಹ ಸ್ಟೋರಿಯನ್ನ ಹೇಳ್ತಾ ಇದ್ದೇನೆ. ಇವರಿಬ್ರು ಕೂಡ ಒಂದೊಳ್ಳೆ ಕೆಲಸದಲ್ಲಿದ್ರು, ಸಿಟಿಯಲ್ಲಿ ಬದುಕನ್ನ ಸಾಗಿಸ್ತಾ ಇದ್ರು. ಆದ್ರೆ ನಮ್ಮೂರಲ್ಲಿ ಏನಾದ್ರೂ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಸೀದಾ ಸಿಟಿಯಲ್ಲಿ ಇದ್ದಂತ ಒಳ್ಳೆ ಕೆಲಸವನ್ನ ಬಿಟ್ಟು ಹಳ್ಳಿಗೆ ಬರ್ತಾರೆ. ಮಿಲೆಕ್ಸ್ ಎನ್ನುವಂತ ಒಂದು ಸಾಮ್ರಾಜ್ಯವನ್ನ ಸಣ್ಣದಾಗಿ ಶುರು ಮಾಡ್ಕೊಳ್ತಾರೆ. ಇವತ್ತೊಂದು ದೊಡ್ಡ ಸಾಮ್ರಾಜ್ಯವಾಗಿ ಬೆಳೆದು ನಿಂತಿದೆ. ಹಳ್ಳಿಯಲ್ಲಿ ಕೋಟಿ ಉದ್ಯಮವನ್ನ ಕಟ್ಟಿದ್ದಾರೆ. ಸಾಕಷ್ಟು ಜನರಿಗೆ ಕೆಲಸವನ್ನ ಕೊಟ್ಟಿದ್ದಾರೆ. ನಮ್ಮೂರಿಂದ ಅಂದ್ರೆ ನನ್ನ ಊರಿಂದ ಕೆಲವು ಕಿಲೋಮೀಟರ್ ದೂರದಲ್ಲಿ ಇವರ ಫ್ಯಾಕ್ಟರಿ ಇದೆ. ಇವರ ಕಥೆಯನ್ನ ಚುಟುಕಾಗಿ ಅವರ ಬಾಯಲ್ಲೇ ಕೇಳೋಣ. ಏನ್ ಮಾಡ್ತಾ ಇದ್ರಿ ಇವತ್ತು, ಯಾವ ರೀತಿ ಸಾಮ್ರಾಜ್ಯ ಕಟ್ಟಿದ್ದೀರಿ? ನಾನು ನಿಮ್ಗೆ ಗೊತ್ತಿರೋ ಹಾಗೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದವನು. ಒಂದು 14-15 ವರ್ಷ ಬಹಳಷ್ಟು MNC-ಗಳಲ್ಲಿ ಕೆಲಸ ಮಾಡಿದ್ದೀನಿ. ಹೊರದೇಶಗಳಿಗೆಲ್ಲ ಹೋಗಿದ್ದೆ. ಎಲ್ಲದಕ್ಕಿಂತ ಇಲ್ಲಿಗೆ ಬಂದು ಇಲ್ಲಿ ಒಂದು ಸಣ್ಣ ಉದ್ಯಮವನ್ನು ಶುರು ಮಾಡಿ ಇವತ್ತಿಗೆ ಒಂದು ಮಟ್ಟಿನ ಸಕ್ಸಸ್ ಇದೆ. ಇಲ್ಲಿ ಕೊಟ್ಟಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಎಲ್ಲೂ ಕೂಡ ಸಿಕ್ಕಿಲ್ಲ. ಎಲ್ಲವನ್ನು ಬಿಟ್ಟು ಮತ್ತೆ ನಮ್ಮ ಹುಟ್ಟೂರಿಗೆ ಬಂದು ಇಲ್ಲಿ ಒಂದು ನಮ್ಮ ಜನರು, ಇಲ್ಲಿರೋರೆಲ್ಲರೂ ಕೂಡ ಯಾರು ಕೆಲಸಗಾರರಲ್ಲ, ನಮ್ಮವರು, ನಮ್ಮ ಜನ. ನಾವು ಮುಂಚೆ ನೋಡಿದವ್ರನ್ನೇ ಮತ್ತೆ ನಾವೀಗ ನೋಡ್ತಾ ಇದ್ದೇವೆ. ಸೊ ಆ ಜೀವನಕ್ಕೂ ಸಿಟಿಯ ಜೀವನಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಈ ನಮ್ಮ ಮಿಲೆಕ್ಸ್ ಕೂಡ ಅಷ್ಟೇ, ಗುರು ಹಿರಿಯರ ಆಶೀರ್ವಾದ, ದೇವರ ಅನುಗ್ರಹದಿಂದ ಈ ಮಟ್ಟಿಗೆ ಬಂದು ನಿಂತಿದೆ. ಯಾವುದನ್ನು ಕೂಡ ನಾವು ಇದೇ ರೀತಿಯಾಗಿ ಮಾಡಬೇಕು, ಇಷ್ಟು ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಸಬೇಕು ಅಂತ ನಾವು ಶುರು ಮಾಡಿದ್ದಲ್ಲ. ನಮ್ಮ ಉದ್ದೇಶ ಬೇರೆ ಆಗಿತ್ತು. ಅದೇ ಉದ್ದೇಶದಲ್ಲಿ ಇದ್ದೇವೆ. ಆದ್ರೆ ಅದರ ಮುಂದಿನ ರೂಪ ಅಂದ್ರೆ ನಾನು ಹೇಳುವಂಥದ್ದು, ನಾವು ಅಂದ್ಕೊಂಡಿದ್ದು ಒಂದು, ಹೌದು ಇಷ್ಟು ಜನಕ್ಕೆ ಕೆಲಸ ಕೊಡುವಾಗಬೇಕು, ಈ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಬೇಕು, ಇನ್ನೇನಾದ್ರು ಒಂದು ನಮ್ಮ ಊರಿಗೆ, ನಮ್ಮ ನಾಡಿಗೆ ಏನಾದ್ರು ಒಂದು ಒಳ್ಳೇದು ಮಾಡಬೇಕು. ರಾಷ್ಟ್ರಭಕ್ತಿ, ದೇಶಭಕ್ತಿ ಇವೆಲ್ಲ ಬರೀ ಬಾಯಿನಲ್ಲಿ ಇದ್ರೆ ಸಾಲದು. ನಾವು ಮಾಡೋ ಕೆಲಸದಲ್ಲಿ ಕೂಡ ನಾವೇನಾದ್ರು ತೋರಿಸ್ಬೇಕು ಅಂತ ಇದ್ದಿದ್ದು. ಇವತ್ತಿಗೆ ನಾವು ಜನರಿಗೆ ಬೇಕಾದಂತ ಪ್ರಾಡಕ್ಟ್ಸ್ಗಳನ್ನ ಕೊಡ್ತಾ ಇದ್ದೀವಿ. ಈ ಹಳ್ಳಿಯಿಂದ, ಇಷ್ಟು ಒಂದು ಕುಗ್ರಾಮದಿಂದ ದೇಶದ ಮೂಲೆ ಮೂಲೆಯಲ್ಲಿ ಹೊರದೇಶಗಳಿಗೂ ನಾವು ತಲುಪಿದ್ದೀವಿ. ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೂಪರ್ ಸೂಪರ್. ಜೊತೆಗೆ ಗಂಡನಿಗೆ ಸಾಥ್ ಕೊಟ್ಟಂತ ಅವರ ಪತ್ನಿ ಇದ್ದಾರೆ, ಟೀಚರ್ ಆಗಿದ್ರು. ಇವತ್ತು ಆ ಕೋಟಿ ಉದ್ಯಮದಲ್ಲಿ ಅವರು ಕೂಡ ಪಾಲುದಾರರು, ಆ ಯಶಸ್ಸಿನಲ್ಲೂ ಕೂಡ ಪಾಲುದಾರರು. ನಿಮ್ಗೆ ಹೇಗೆ ಅನಿಸ್ತಿದೆ? ಅಣ್ಣವ್ರು ಹೇಳಿದಾಗೆ 100 ದೇಶ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಅನ್ನೋ ಹಾಗೆ ಈ ಊರಲ್ಲಿ ಬಂದು ಮಿಲೆಕ್ಸ್ ಅನ್ನೋ ಒಂದು ಸಂಸ್ಥೆಯನ್ನ ಕಟ್ಟಿ ಒಂದು ಸಾರ್ಥಕತೆ ಮನೋಭಾವನೆ ಇದೆ. ಇನ್ನಷ್ಟು ದೊಡ್ಡದಾಗಿ ಬೆಳಿಬೇಕು, ಇನ್ನಷ್ಟು ಜನಕ್ಕೆ ಕೆಲಸವನ್ನು ಕೊಡಬೇಕು, ಇನ್ನಷ್ಟು ಜನರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ನಮ್ಮ ಉದ್ದೇಶ. ಇವತ್ತು ನಾಡಿಗೆ ಪರಿಚಯ ಆಗಿದೆ, ಸದ್ಯದಲ್ಲಿ ದೇಶಕ್ಕೆ ಪರಿಚಯ ಆಗುತ್ತೆ, ನಂತರ ದಿನಗಳಲ್ಲಿ ಪ್ರಪಂಚಕ್ಕೆ ಪರಿಚಯಿಸಬೇಕು ಅನ್ನೋದು ನನ್ನ ಉದ್ದೇಶ. ನಮ್ಮಿಬ್ಬರ ಉದ್ದೇಶ ಮತ್ತೆ ನಮ್ಮ ಇಲ್ಲಿ ಕೆಲಸ ಮಾಡ್ತಾರೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಅದೇ ಇರುವಂತದ್ದು. ಒಳ್ಳೆದನ್ನೇ ಮಾಡಿ ಮನೆ ಹೋಗಿ ಆರಾಮಾಗಿರ್ತೀವಿ ಸರ್. ಇನ್ನಷ್ಟು ಯಶಸ್ಸು ನಿಮ್ದಾಗ್ಲಿ. ಒಂದು ಕಡೆ ಇದೊಂದು ಸಣ್ಣ ಹಳ್ಳಿ, ನಿಮಗೆ ತೀರ್ಥಹಳ್ಳಿ, ಕೊಪ್ಪ, ಶೃಂಗೇರಿ ಇಲ್ಲೆಲ್ಲ ಕೇಳಿರ್ತೀರಿ. ಅದರ ಮಧ್ಯ ಭಾಗದಲ್ಲಿ ಒಂದು ಕಮ್ಮರಡಿ ಅಂತ ಒಂದು ಭಾಗ ಬರುತ್ತೆ. ಆ ಸಮೀಪದಲ್ಲಿ ಇರುವಂತಹ ಫ್ಯಾಕ್ಟರಿ ಇವತ್ತು ಸಣ್ಣ ಹಳ್ಳಿಯಲ್ಲಿ ಉದ್ಯೋಗ ಸೃಷ್ಟಿಯ ಜೊತೆಗೆ ಕೋಟಿ ಉದ್ಯಮವನ್ನ ಕಟ್ಟಿ ಯಶಸ್ಸನ್ನ ಸಾಧಿಸಿದಂತವ್ರು. ಇವರ ಕತೆ ನಿಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ತುಂಬುತ್ತೆ.